ಇಟ್ಸ್ ಡೇ 2 NSSಗೆ ಬಂದು ಇವತ್ತು ಡೇ 2. ಬಟ್ ನಮ್ಮ ಪ್ರಕಾರ ಇದು ಡೇ 1 ಬಿಕಾಸ್ ನಾನೇನು ಕೆಲಸ ಮಾಡಿಸಿಲ್ಲ. ಇವತ್ತಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ. 5:30ಗೆ ಎಬ್ಬರಿಸಿದ್ದಾರೆ. 2-3 ದಿನದಿಂದ ನಿದ್ದೆ ಇಲ್ಲ ನೀಟಾಗೆ, ಅದಕ್ಕೆ ಈ ರೇಂಜಿಗಿದ್ದೀನಿ. ಎಲ್ಲರದು ಅದೇ ಗೋಳೆ. ಮೊನ್ನೆ ಮತ್ತು ಸ್ಯಾಟರ್ಡೆ ಸಂಡೇ ಎಲ್ಲ ಫೆಸ್ಟ್ ಆಯಿತು. ನೆಕ್ಸ್ಟ್ ಡೇನೇ NSSಗೆ ಬಂದ್ವಿ. ಅದಕ್ಕೆ ಎಲ್ಲ ಮೈ ಕೈ ಎಲ್ಲ ನೋವುತ್ತೈತೆ ಅಂತ ಹೇಳೋಕ್ಕೆ ಕಷ್ಟ ಆಗ್ತೈತೆ. ಅಷ್ಟು ನಿದ್ದೆ ಏನು ಬಂದಿಲ್ಲ ಬಿಕಾಸ್ ಹೊಸ ಜಾಗ ಅಲ್ವಾ. ಅದಕ್ಕೆ ಬೇಗನೆ ಎದ್ದಿದ್ದೀನಿ ನಾನು. 5:30ಗೆ ಎದ್ದು ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಇವಾಗ ಬಂದಿದ್ದೀವಿ. ಈಗ ಹೋಗ್ಬೇಕಷ್ಟೇ. ಅದೇನೋ ರಂಗೋಲಿ ಹ್ಯಾಟ್ ಹಾಕ್ಕೊಂಡಿದ್ದೀನಿ, ಪೇಷಂಟ್ ಆಗಿದ್ದೀನಿ. ಬಟ್ ಅಂದರೂ ಪರವಾಗಿಲ್ಲ. ಏನದು ಕಿವಿಗೆ ಹಾಕ್ಕೊಳ್ಳೋದಿತ್ತು, ತಗೊಬರೋಣ ಅಂದ್ಕೊಂಡ್ರೆ ನನ್ನ ಫ್ರೆಂಡು ಏನು ತೊಗೊಂಡೋಗ್ತೀವಿ ಹೋಗಿ ಅವೆಲ್ಲ ಅಂತ ಬೈದ್ಲು. ಇಲ್ಲಿ ಬಂದಾಗ ಗೊತ್ತಾಗ್ತೈತೆ ಚಳಿಗೆ ತಗೊಬರ್ಬೇಕಿತ್ತು ಅಂತ. ಬಟ್ ದಟ್ಸ್ ಫೈನ್, ಇದಾಯ್ತಲ್ಲ. ಇವತ್ತು ಟೀಮ್ 2 ಅವ್ರದ್ದು ಫ್ಲಾಗ್ ಹಾಸ್ಟಿಂಗ್ ಮತ್ತು ನಮಗೆ NSS ಗೀತೆನ ಹೇಳ್ಕೊಡೋದಿತ್ತು. ಸೊ ದಟ್ ಅವರೆಲ್ಲ ನಮ್ಗೆ NSS ಗೀತೆನ ಹೇಳ್ಕೊಟ್ರು. ಅದನ್ನು ಮುಗಿಸ್ಕೊಂಡು ನಾವು ವಾಕಿಂಗ್ ಮತ್ತು ಯೋಗಾಗೆ ಅಂತ ಹೋಗಿದ್ವಿ. ಇದೆಲ್ಲ ಅವರೇ ರೆಡಿ ಮಾಡಿರೋದು. ಯೋಗ ಮತ್ತು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಬಾಯ್ಸ್ ಹಾಸ್ಟೆಲ್ ಹತ್ರ ಬಂದ್ವಿ. ಅಲ್ಲೇ ನಮ್ಗೆ ಊಟ ಕೊಡ್ತಿದ್ದು. ಸೊ ದಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಊಟ ಮುಗ್ದಿದ ತಕ್ಷಣವೇ ಶ್ರಮದಾನ ಸ್ಟಾರ್ಟ್ ಮಾಡಿಸಿದ್ರು. ಬರೀ ಬೇರೆಯವ್ರದ್ದೆಲ್ಲ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಇಲ್ಲ ನೀನು ಇಲ್ಲಿ ಕೀಳೋದು, ನೀನು ವೀಡಿಯೋ ಮಾಡಿ ವ್ಲಾಗಲ್ಲಿ ಹಾಕು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಡ್ತಾವ್ರೆ. ಇದೇ ಪ್ಲೇಸ್ನ ನಮಗೆ ಗಿಡ ನೆಡೋಕ್ಕೆ ಅಂತ ಕೊಟ್ಟಿರೋದು. ಈ ಪ್ಲೇಸ್ನ ವಿದ್ಯಾವಾಹಿನಿ ನೇರಳೆ ವನ ಅಂತ ಇಡ್ತಾರಂತೆ ಬೋರ್ಡ್ ಹಾಕ್ಸ್ಬಿಟ್ಟು. ಸೊ ದಟ್ ಇಲ್ಲೆಲ್ಲ ನಾವು ಗಿಡ ನೆಟ್ಟಿದ್ದೀವಿ. ನೀಲಗಿರಿ ಮರನೆಲ್ಲ ಕಟ್ಟಾಕ್ತಾರಂತೆ. ಯಾಕಪ್ಪ ಅಂತಂದರೆ ಇದು ನೀಲಗಿರಿ ಮರ ಜಾಸ್ತಿ ನೀರು ಕುಡಿಯುತ್ತೆ. ಆವಾಗ ನಾವು ಎಷ್ಟೇ ಗಿಡಗಳಿಗೆ ನೀರು ಹಾಕಿದ್ರೂ ವೇಸ್ಟ್ ಆಗುತ್ತೆ, ಅದೇ ನೀರು ಕುಡ್ಕೊಳ್ಳುತ್ತೆ. ನೀನು ಯಾಕೆ ಅವ್ರನ್ನ ವಿಡಿಯೋ ಮಾಡ್ತೀಯ? ನಮ್ಮನ್ನ ವಿಡಿಯೋ ಮಾಡಲಿಲ್ಲ. ಬೈತಾಳೆ, ಅವ್ರದೆಲ್ಲ ವಿಡಿಯೋ ಮಾಡಿ ನೋಡಿ. ಇವಳೆಲ್ಲ ನಾನು ಹಾಕಿರೋದು, ಬಟ್ ಗುಣಿ ತೋಡಿರೋದು ಹುಡುಗರು. ಇವ್ರು ಹೇಳ್ಕತ್ತಿದ್ದಾರೆ ಹಾಕಿದ್ದಾರೆ. ಅಷ್ಟೇ ನಮ್ಮಂಗೆ ಕೆಲಸ ಮಾಡಿ ನಡೀರಲ್ಲಿ. ನಿಮ್ ತರ ನಾವು ಅಲ್ಲಿ ಹಾಕ್ರಿ ಅಷ್ಟೇ. ಅಲ್ಲಿ ಫೋಟೋ ತೆಗಿತಾವ್ರೆ. ನಮಸ್ತೆ. ಹಾಯ್ ಹಾಯ್ ಹಾಯ್. ಅಲ್ಲಿಂದ ಬಂದು ಶ್ರಮದಾನ ಮಾಡಿಸಿದ್ರು, ಅಂದರೆ ಕೆಲಸ ಮಾಡಿಸಿದ್ರು. ಹುಲ್ಲೆತ್ತಕ್ಕೋದು ಮತ್ತೆಲ್ಲ ಕೀಳೋದು, ಏನೇನು ಕಸ ಕಡ್ಡಿ ಐತದೆಲ್ಲ ನಮಗೆ ಹುಲ್ಲು ಕೀಳೋದು ತೆಗಿಯೋದು ಎಲ್ಲ ಮಾಡಬೇಕಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ನಂಗಂತೂ ಇಲ್ಲಿ ಕೈ ಗಾಯ ಆಗಿಬಿಟ್ಟಿದೆ ನೋಡ್ರಿ, ರೆಡ್ ಕಲರ್ ಆಗಿಬಿಟ್ಟೈತೆ. ಅದು ಚಲಿಕೆ ತಗೋಬೇಡ ಮಾಡಬೇಡ ಅಂತ ಹೇಳಿದ್ರು. ಅಂದರೂ ನಾನು ಮಾಡಿದೆ, ಟ್ರೈ ಮಾಡೋಣ ಅಂತ ಮಾಡಿದೆ. ಸಾಹಸ ಮಾಡೋಕ್ಕೋಗಿ ಹಂಗಾಯ್ತಷ್ಟೇ. ಬಟ್ ನಾವೇನಾಗ್ತಿಲ್ಲ, ಅದು ಏನದು ರೆಡ್ ಕಲರ್ ಆಗೈತಷ್ಟೇ. ಅಷ್ಟೇ. ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿದ್ದೀವಿ. ಈಗ ಬೆಳಗ್ಗೆ ಏನದು ಯೋಗಾಸನ ಮಾಡಿಸಿದ್ರು, ಮಾಡೋಕ್ಕಾಗ್ತಿಲ್ಲ. 2 ದಿನ ಫುಲ್ ಫೆಸ್ಟಲ್ಲಿ ಕುಂದು ಹೋಗೋಕ್ಕಾಗ್ತಿಲ್ಲ, ಹಿಂಗನ್ನೋಕ್ಕಾಗ್ತಿಲ್ಲ ಅಲ್ಲಿ. ಆದ್ರೆ ಒಂದೇ ಒಂದು ಮಾತ್ರ ಇಷ್ಟಾಗಿದ್ದು, ಏನದು ಮಲ್ಕೊಂಡು ಮಾಡಿಸ್ತಾರೆ ಒಂದು ಶ್ರಮದಾನ ಅಂತ, ಶವಾಸನ ಮಾಡಿಸ್ತಾರೆ. ಅದು ಒಂದು ಬಿಟ್ಟರೆ ಇನ್ಯಾವುದು ನನಗೆ ಇಷ್ಟನೇ ಆಗಿಲ್ಲ. ಗೊತ್ತಾ, ರೆಡಿಯಾಗಿದ್ದೀನಿ. ಫುಲ್ಲು ತಣ್ಣೀರು. ಬಟ್ ಹಾಸ್ಟೆಲ್ ಫೆಸಿಲಿಟಿ ಸಖತ್ತಾಗೈತೆ. ಬಿಸಿನೀರು ಅಂದಿಲ್ಲ ಅಷ್ಟೇ. ಒಂದೊಂದು ರೂಮ್ಸಲ್ಲಿ ಬಿಸಿನೀರು ಬರುತ್ತೆ, ಒಂದೊಂದು ರೂಮಲ್ಲಿ ಬರ್ತಿಲ್ಲ. ಅದಕ್ಕೆ ತಣ್ಣೀರೇ ಬೇಕಂಬಂದ್ವಿ. ನನ್ನ ಫ್ರೆಂಡ್ಸ್ ಇನ್ನೂ ಹೋಗಿದ್ದಾರೆ ಸ್ನಾನ ಮಾಡಿಕೊಂಡು. ಮತ್ತು ಇವತ್ತು ಬೆಳಗ್ಗೆ ಚಿತ್ರಾನ್ನ ಕೊಟ್ಟಿದ್ದರು. ಭಟ್ರನ್ನ ಕರೆಸಿದ್ರು. ಮತ್ತು ಅದ್ರ ಜೊತೆಗೆ ನಾವು ಎಲ್ಲ ಹೆಲ್ಪ್ ಮಾಡ್ತಿರ್ತೀವಿ ಭಟ್ರಿಗೆ. ಆಲ್ಮೋಸ್ಟ್ ಅಲ್ಲೆಲ್ಲ ಅವರ ಮಾಡ್ಕೊತಾರೆ. ಬೇರೆ ಕೆಲಸ ಏನೇನಿರುತ್ತೋ ಅದೆಲ್ಲ ನಾವು ಮಾಡ್ತೀವಿ, ಹಚ್ಕೊಡೋದು ಆ ಥರ ಏನೋ. ನೆಕ್ಸ್ಟ್ ಪಾತ್ರೆ ತೊಳೆಯೋದೆಲ್ಲ ನಮ್ಮದೇ, ಕ್ಲೀನ್ ಮಾಡೋದೆಲ್ಲ ನಮ್ಮದೇ. ಅಂದರೆ ನಮ್ಮದೇ ಅಂತಂದರೆ ಬೇರೆ ಬೇರೆ ಟೀಮ್ಸ್ ಅವ್ರದ್ದು ಡೈಲಿ ಒಬ್ಬೊಬ್ಬರಿಗೆ ರೊಟೇಟ್ ಆಗ್ತಿರುತ್ತೆ. ಇವತ್ತು ನಮಗೆ ಇದ್ದರೆ ನಾಳೆ ಸೆಕೆಂಡ್ ಟೀಮ್ ಅವ್ರಿಗೆ, ನಾಳೆ ಥರ್ಡ್ ಟೀಮು, ಆ ಥರ ಅಷ್ಟೇ. ಈಗ ರೆಡಿಯಾಗಿ ಊಟ ತಿನ್ನೋಕೆ ಹೋಗ್ಬೇಕು. ಸದ್ಯಕ್ಕೆ ಹೊಟ್ಟೆ ಹಸಿಲ್ಲ, ಕೈ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವ್ತಾವೆ. ಬೆಳಿಗ್ಗೆ ಅಂತೂ ನನಗೆ ಅಳುನೇ ಬಂದುಬಿಟ್ಟೈತೆ, ಕೈಯೆಲ್ಲ ನೋವ್ತಿರೋದಕ್ಕೆ. ಕೆಲಸ ಮಾಡೋದ್ರಲ್ಲಿ ನನಗೆ ಏನು ಅನಿಸಲ್ಲ, ಆದರೆ ಕೈ ಎಲ್ಲ ನೋವು ಬಂದರೆ ನನಗೆ ತಡ್ಕೊಳಕ್ಕಾಗಲ್ಲ. ನಾವೆಲ್ಲ ಹೋಗ್ತಾ ಇದ್ದೀವಿ ಊಟ ತಿನ್ನೋಕ್ಕೆ. ಏನದ್ರಲ್ಲಿ ಫಸ್ಟ್ ಅಲ್ಲ ಅಂದರೆ ಊಟದ್ರಲ್ಲಿ ಮಾತ್ರ ಫಸ್ಟು. ಕವಿತಾ ನೀನು ಬರ್ತಿದ್ಯಾ? ಇವಳಿಗಂತೂ ಫುಲ್ ಕಾಲು ನೋವಾಗಿಬಿಟ್ಟೈತೆ, ಒಂದೇ ಕಾಲ ನಡೀತಾಳೆ. ಇವಳು ಹೊಸ ಮೆಂಬರ್ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಆಲ್ಮೋಸ್ಟ್ ಅಲ್ಲಿ ನನ್ನ ಬ್ಲಾಗಲ್ಲಿ ನೆನ್ನೆಯಿಂದ ಹೊಸ ಮೆಂಬರ್ಗಳನ್ನೆಲ್ಲ ಪರಿಚಯ ಮಾಡಿಸ್ತಿದ್ದೀನಿ. ನನ್ನ ಫ್ರೆಂಡ್ ಎಕ್ಕರಿಸ್ತಾಳೆ, ಇಷ್ಟೇ ಅನ್ಕೊಬೇಡಿ, ಏನು ಅನ್ಕೊಬೇಡಿ.
ಏನಾಗ್ತೈತೆ ಹೇಳಿ. ಏನೇನೋ ಹೇಳ್ತಾವ್ರೆ ಎಲ್ಲ ಟೀಮ್ ಕ್ಯಾಪ್ಟನ್ಸ್ನ ಕರೆಸಿ ಏನೇನೋ ಮೀಟಿಂಗ್ ಮಾಡ್ತಾರೆ. ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಿ. ಸಿ ದಿಸ್ ಗರ್ಲ್ ಎಷ್ಟು ಬಯ್ಯ ಇವಳಿಗೆ ಎಷ್ಟು ಮಾತಾಡ್ತಾವಳ ಅವಾಗಲಿಂದ. ಎನಿ ಟೈಮ್ ಬ್ಯುಸಿ. ಕೆಲಸ ಮಾಡೋಕ್ಕೆ ಬಂದವಳೋ ಫೋನಲ್ಲಿ ಮಾತಾಡೋಕ್ಕೆ ಬಂದವಳೋ ಗೊತ್ತಿಲ್ಲ. ವರ್ಷ ಅವರು ಈ ಕ್ಷಣಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಟೇಕ್ ಕೇರ್ ಮಾಡ್ತಿದ್ದಾರೆ. ವಿಡಿಯೋನ ಕಂಟಿನ್ಯೂ ಮಾಡ್ತಾರೆ. ಏನೇನು ಮಾಡ್ತಾರೆ ಅಂತ ನೋಡೋಣ. ನಡೀತಾ ಇದೆ ನೋಡಿ ಗೈಸ್, ಸಿನ್ಸಿಯರ್ ಮೀಟಿಂಗ್. ಏನು ಡಿಸ್ಕಸ್ ನಡೀತಾ ಇದೆ ಇವರಿಬ್ಬರ ಮಧ್ಯೆ. ಅಂಥದ್ದು ಏನಿರ್ಬೋದು, ಏನೂ ಇರಲ್ಲ. ಈ ಸಿಸ್ಟರ್ ನಿದ್ದೆ ಮಾಡ್ತಾ ಇದ್ದಾರೆ. ಇವರು ಅಷ್ಟೇ ಅರ್ಧ ಕಣ್ಣಲ್ಲಿ ನಿದ್ದೆ ಬಂದ್ಬಿಟ್ಟಿದೆ. ಇವರೇನೋ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ. ಇವರೇ ನಂಬರ್ 1. ಬರೀ ಯಾವಾಗಲೂ ಮಾತಾಡ್ಕೊಂಡು ಕುಂತಿರ್ತಾರೆ. ಅವ್ರಿಗೆ ಮಗ್ಗೆ ನಾನು ತೋರಿಸ್ತೀನಿ. ಅವ್ರ ಮನೆಗಳಲ್ಲಿ ಕೂಡ ಎಷ್ಟು ಚೆನ್ನಾಗಿ ಅವ್ರ ಅಮ್ಮಂಗೆ ಹೆಲ್ಪ್ ಮಾಡ್ತಾರೋ ಎಲ್ಲ ಹುಡುಗರು. ಇಲ್ಲಿ ಬಂದಮೇಲೆ ಎಲ್ಲ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಿದ್ದಾರೆ ನೋಡ್ರಿ. ನೆಲ ಒರೆಸೋದೇ ಆಗಲಿ, ಪಾತ್ರೆ ತೊಳೆಯೋದೇ ಆಗಲಿ ಎಲ್ಲ ಚೆನ್ನಾಗಿ ಮಾಡಿಕೊಡ್ತವ್ರೆ. ನಮ್ಗೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತಂದರೆ ಇಲ್ಲ ನಾವು ಮಾಡ್ತೀವಿ ಹೋಗ್ರಿ ಅಂತ ಅವರೇ ಮಾಡ್ಕೊತಾರೆ ಎಲ್ಲ ಪಾಪ. ಇವತ್ತು ಕಡಲೆಪುರಿನ ಏನೋ ಸ್ನ್ಯಾಕ್ಸ್ಗೆ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಎಲ್ಲರೂ ಹಾಕ್ಸ್ಕೊಬಂದು ತಿಂತವ್ರೆ. ಗೈಸ್, ಇವಳಿಗೂ ನನಗೆ ಎಷ್ಟು ಕೊಬ್ಬು ಏನದು ಲೇಜಿನೆಸ್ ಅಂದರೆ ಅವಳು ಹಾಕ್ಸ್ಕೊಬರಕ್ಕೆ ಹೋಗ್ತಿಲ್ಲ, ನಾನು ಹಾಕ್ಸ್ಕೊಬರಕ್ಕೆ ಹೋಗ್ತಿಲ್ಲ. ಕಡಲೆಪುರಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅಲ್ಲಿಂದ ನಾವು ಇನ್ನೊಂದು ಬ್ಲಾಕಿಗೆ ಬಂದ್ವಿ. ಅಲ್ಲಿ ನಮಗೆ ಸೆಷನ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು 8 ಗಂಟೆಗೆ ಊಟ ಕೊಡ್ತಿದ್ದು. ಶ್ರಮದಾನ ಆಗಿದ ತಕ್ಷಣ ಊಟ ತಿನ್ಕೊಂಡು ನಾವು ರೆಸ್ಟ್ ಮಾಡೋಕ್ಕೆ ಹೋಗ್ತಿದ್ವಿ. ಮತ್ತು 3 ಗಂಟೆಯಿಂದ 4 ಗಂಟೆವರೆಗೂ ಗೇಮ್ ಕಂಡಕ್ಟ್ ಮಾಡೋರು. ಅದಾದಮೇಲೆ ಸ್ನ್ಯಾಕ್ಸ್, ಅದಾದಮೇಲೆ ಸೆಷನ್, ಅದಾದಮೇಲೆ ಊಟನ ಮುಗಿಸ್ಕೊಂಡು ನಮ್ಮ ಹಾಸ್ಟ್ಲಿಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಇವತ್ತಿನ ಡೇ 2 ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.